ಕಾಂಗ್ರೆಸ್ ಪಕ್ಷ ಭೌತಿಕ ದಿವಾಳಿತನ ಮಾತ್ರ ಅಲ್ಲ, ಸುಳ್ಳಿನ ರಾಜಕಾರಣವನ್ನ ತನ್ನ ಡಿಎನ್ಎ ಆಗಿ ಪರಿವರ್ತನೆಯಾಗಿ ಮಾಡಿಕೊಂಡಂತೆ ಕಂಡು ಬರುತ್ತಿದೆ ಎಂದು ಬಿಜೆಪಿ ಪಕ್ಷದ ರಾಜ್ಯ ವಕ್ತಾರ ಎಂಜಿ ಮಹೇಶ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಕೆ ಸುರೇಶ್ ಬಾಯಲ್ಲಿ ಕರ್ನಾಟಕ ವಿಭಜನೆ ಮಾಡಬೇಕು ಎಂದು ಅಕಸ್ಮಾತ್ತಾಗಿ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷವು ಹೇಗೆ ದೇಶವನ್ನ ವಿಭಜನೆ ಮಾಡಿದರೋ ಹಾಗೆ ಕರ್ನಾಟಕವನ್ನು, ದಕ್ಷಿಣ ಭಾರತವನ್ನು ವಿಭಜನೆ ಮಾಡಲು ಹೊರಟಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಬರೀ ಬೌದ್ಧಿಕ ದಿವಾಳಿತನ ಮಾತ್ರ ಅಲ್ಲ, ಕುಚೋದ್ಯ ಮತ್ತು ಸುಳ್ಳಿನ ರಾಜಕಾರಣವನ್ನೇ ತನ್ನ ಡಿಎನ್ಎ ಆಗಿ ಪರಿವರ್ತನೆ ಮಾಡಿಕೊಂಡಿರೋದು ಕೂಡ ಕಂಡು ಬರ್ತಾ ಇದೆ. ಏನು ಕಾಂಗ್ರೆಸ್ ಈ ಚುನಾವಣೆಯನ್ನು ಕರ್ನಾಟಕಕ್ಕೆ ಸೀಮಿತವಾಗಿ ನಾವು ಮಾತನಾಡೋದಾದರೆ, ಇದು ಒಂದು ಲೋಕಸಭಾ ಚುನಾವಣೆ ಅಂತ ಅವರು ಅಂದ್ಕೊಂಡೇ ಮಾತನಾಡ್ತಾ ಇಲ್ಲ. ಅದನ್ನು ಇಡೀ ದೇಶಕ್ಕೆ ನಡೀತಾ ಇರ್ತಕ್ಕಂಥದ್ದು, ದೇಶದ ಸುರಕ್ಷತೆಗೆ ನಡೀತಾ ಇರ್ತಕ್ಕಂಥದ್ದು, ದೇಶದ ಬೆಳವಣಿಗೆಗೆ ನಡೀತಾ ಇರೋವಂಥದ್ದು ಚುನಾವಣೆ ಅನ್ನೋದು ಬಿಟ್ಟು, ಕರ್ನಾಟಕದ ಕಾಂಗ್ರೆಸ್ಸು ಸಿದ್ದರಾಮಯ್ಯ ಮತ್ತು ಗ್ಯಾರಂಟಿಯ ಮಧ್ಯದಲ್ಲೇ ಇಡೀ ಚುನಾವಣೆ ಮಾಡ್ತಿದೆ ಹೊರತು ರಾಷ್ಟ್ರೀಯ ಸ್ತರದ ಯಾವ ಚರ್ಚೆಗೂ ಅದು ತಯಾರಿಲ್ಲ. ಒಂದು ರೀತಿ ಕಾಂಗ್ರೆಸ್ ಏನು ಈ ದಕ್ಷಿಣ ಭಾರತದ ಒಳಗಡೆ ಯೋಚನೆ ಮಾಡ್ತಾ ಇದೆ, ನಿಜಕ್ಕೂ ಒಂದು ದೊಡ್ಡದಾದಂಥ ಒಂದು ಪಿತೂರಿಯ ಭಾಗದಲ್ಲಿ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ. ಅದು ಭಾರತ ಜೋಡೋ ಯಾತ್ರೆಯಿಂದ ಪ್ರಾರಂಭ ಆದಂಥದ್ದು. ಭಾರತ್ ಜೋಡೋ ಯಾತ್ರೆ ಪ್ರಾರಂಭ ಆದಾಗ ಕಾಂಗ್ರೆಸ್ ಹೋಗಿ ಭೇಟಿ ಮಾಡಿದಂಥದ್ದು ಒಬ್ಬ ಪಾದ್ರಿಯನ್ನು, ಜಾರ್ಜ್ ಪೊನ್ನಪ್ಪ. ಈ ಜಾರ್ಜ್ ಪೊನ್ನಪ್ಪ ಯಾರಪ್ಪ ಅಂತಂತಂದರೆ, ಭಾರತ ಮಾತೆಯನ್ನು ಅಸಹ್ಯ, ಆಕೆಯನ್ನು ಮುಟ್ಟಕ್ಕೂ ಆ ನೆಲದಲ್ಲಿ ಓಡಾಡೋಕ್ಕೂ ನನಗೆ ಅಸಹ್ಯ ಮೂಡತ್ತೆ ಅಂತ ಹೇಳೋ ವ್ಯಕ್ತಿಯನ್ನು ಮೊದಲ ಸಂಪರ್ಕ ಮಾಡಿ ಕಾಂಗ್ರೆಸ್ ಪ್ರಾರಂಭ ಮಾಡಿದಂಥದ್ದು ಯಾತ್ರೆ. ಯಾವ ಸೊರಸಿದ್ದಾರೆ, ಸೊರಸಿನ ಡಿಸೈನ್ ಮೇಲೆ ಇಡೀ ಕಾಂಗ್ರೆಸ್ ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಡಿ ಕೆ ಸುರೇಶ್ ಬಾಯಿನಲ್ಲಿ ಕರ್ನಾಟಕ ವಿಭಜನೆ ಮಾಡಬೇಕು ಅಂತ ಬಂದಂಥದ್ದು ಆಕಸ್ಮಿಕ ಮಾತಲ್ಲ. ಕಾಂಗ್ರೆಸ್ಸು ಹೇಗೆ ದೇಶವನ್ನು ವಿಭಜನೆ ಮಾಡಿದ್ರು, ಕಾಂಗ್ರೆಸ್ಸಿನ ಟೂಲ್ ಕಿಟ್ಟಿನ ಅನುವಾಗಿ ದಕ್ಷಿಣ ಭಾರತವನ್ನು ಕೂಡ ವಿಭಜನೆ ಮಾಡಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ನಾನು ಭಾಳ ಜವಾಬ್ದಾರಿಯಿಂದ ಈ ಮಾತನ್ನು, ಈ ಆರೋಪವನ್ನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಕರ್ನಾಟಕವನ್ನು, ದಕ್ಷಿಣ ಭಾರತವನ್ನು ವಿಭಜನೆ ಮಾಡಬೇಕು ಅಂತ ಹೊರಟಿರುವಂಥ ಅಂಶ. I-N-D-I-ನ ಅಂಗಪಕ್ಷಗಳಿದ್ದಾವೆ. ಈ ಅಂಗಪಕ್ಷಗಳಲ್ಲಿ 17 ಪಕ್ಷಗಳು, 17 ಪೊಲಿಟಿಕಲ್ ಪಾರ್ಟೀಸ್, ಅವರು ಪ್ರತ್ಯೇಕ ಬೇಕು ಅಂತ ಕೇಳಿರೋವಂಥವ್ರಿದ್ದಾರೆ. ವಿ.ಕೆ.ಕೆ ಅಂತ ಒಂದು ಅಂಗಪಕ್ಷ ಇದೆ ಅವ್ರ ಜೊತೆ, ಬಿಡುದಲೆ ಚೈತ್ರಿ ಕಚ್ಚಿ ಅಂತೇಳಿ, ತೋಲ್ ತಿರುವಾಸುಗಮ್ ಅಂತ ಏಕೈಕ MP ಅವನು ತೋಲ್ ತಿರುವಾಸುಗಮ್. ಭಾರತವನ್ನು ಪ್ರತ್ಯೇಕ ಆಗಬೇಕು ತಮಿಳುನಾಡು ಅಂತ ಹೇಳೋಂಥ MDMK ಇರ್ಬೋದು, KMDK ಇರ್ಬೋದು, IUML ಇರ್ಬೋದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲೋ ಒಂದು ದೊಡ್ಡ ಪಿತೂರಿಯ ಭಾಗವಾಗಿ ಈ ಎಲ್ಲ ಕಾರ್ಯವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 240066.